ಜೀವನ ಹಾಗೂ ಮೃತ್ಯು ಎಂದರೇನು? ಕಾಮಸ್ತಾಗ್ರೆ ಸಮವರ್ತಾದಿ ಮನಸ್ಸೋ ರೇತ ಪ್ರಥಮವಂ ಯಥಾಸಿತ್. ಪರಮಾತ್ಮನ ಹೃದಯದಲ್ಲಿ ಸೃಷ್ಟಿಯನ್ನು ರಚಿಸುವ ಬಯಕೆಯ ಇಚ್ಛೆಗಿಂತ ಮೊದಲು ಆ ಇಚ್ಛಾಶಕ್ತಿಯ ಕಿರಣಗಳು 4 ದಿಕ್ಕಿನಲ್ಲಿ ಪಸರಿಸಿತು. ಅವೇ 4 ದಿಕ್ಕುಗಳಾದವು. ಪರಮಾತ್ಮ ತನ್ನ ಇಚ್ಛೆಯಿಂದಲೇ ಸ್ವಯಂ ಸೃಷ್ಟಿಯಾದನು. ನಂತರ 3 ಲೋಕಗಳು, 3 ಗುಣಗಳು ಹಾಗೂ 3 ಕಾಲಗಳು ರಚನೆಯಾದವು. ಅನೇಕ ಜೀವಿಗಳು ಹಾಗೂ ಅನೇಕ ಪದಾರ್ಥಗಳು ರಚನೆಯಾದವು ಪರಮಾತ್ಮನ ಮನಸ್ಸಿನಲ್ಲಿ. ಪ್ರತಿಯೊಂದು ಜೀವ, ಪ್ರತಿಯೊಂದು ಕಣವು ಸ್ವಯಂ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಪರಮಾತ್ಮನೇ ಜೀವನ. ಯಾರ ಹೃದಯ ಇದನ್ನು ತಿಳಿಯುವುದೋ ಅವನು ಇನ್ನೊಬ್ಬರ ಬಗ್ಗೆ ಕ್ರೋಧ, ಅಹಂ, ದ್ವೇಷ, ಅಸೂಯೆ ಮಾಡಲಾರ. ಅವನು ಧರ್ಮದಿಂದ ನಡೆಯುತ್ತಾನೆ ಹಾಗೂ ನ್ಯಾಯವನ್ನು ಸದಾ ಗೌರವಿಸುತ್ತಾನೆ. ಇದೇ ಜೀವನ ಸಾರವಾಗಿದೆ. ಮೃತ್ಯು ಮನುಷ್ಯ ತನ್ನ ಪ್ರೇಮ, ಸ್ವಾರ್ಥ ಹಾಗೂ ಕ್ರೋಧದ ಕಾರಣದಿಂದ ಇನ್ನೊಬ್ಬರೊಂದಿಗೆ ಮನಸ್ಸಿನ ಬಂಧನ ಹೊಂದುತ್ತಾನೆ. ಆ ಬಂಧನದ ಹೆಸರೇ ಮೋಹ. ಈ ಮೋಹದ ಕಾರಣದಿಂದ ಮನುಷ್ಯ ತನ್ನ ಶರೀರದ ಬಂಧನವನ್ನು ಜೀವನ ಎಂದು ತಿಳಿಯುತ್ತಾನೆ ಮತ್ತು ಈ ಶರೀರದ ನಾಶವನ್ನು ಮೃತ್ಯು ಎಂದು ಕರೆಯುತ್ತಾನೆ. ಆದರೆ ಇಡೀ ಜಗತ್ತು ಪರಮಾತ್ಮನ ಮನಸ್ಸಿನಲ್ಲಿಯೇ ಜನಿಸಿದೆ ಹಾಗೂ ಈ ಸೃಷ್ಟಿ ಪರಮಾತ್ಮನ ಮನಸ್ಸಿನಲ್ಲಿಯೇ ನಾಶವಾಗುತ್ತದೆ. ಮಾರ್ಗದಲ್ಲಿ 2 ಪ್ರಯಾಣಿಕರು ಕೆಲ ಸಮಯದವರೆಗೆ ಜೊತೆಯಲ್ಲಿ ನಡೆಯುತ್ತಾರೆ. ಆದರೆ ನಂತರ ದೂರ ಆಗುತ್ತಾರೆ ಅಥವಾ ಮೃತಪಡುತ್ತಾರೆ. ವಾಸ್ತವವಾಗಿ ಆ ಪ್ರಯಾಣಿಕರಿಬ್ಬರ ಮಾರ್ಗವೂ ಒಂದೇ. ಅದೇ ರೀತಿಯಲ್ಲಿ ನಾವು ಯಾವುದನ್ನು ಮೃತ್ಯು ಎಂದು ಕರೆಯುತ್ತೇವೋ ಅದು ಕೇವಲ 2 ಮನುಷ್ಯರ ನಡುವೆ ಉಂಟಾಗುವ ಅಂತರ ಮಾತ್ರ. ಎಲ್ಲಿಯವರೆಗೆ ಜಗತ್ತು ಇರುವುದೋ ಅಲ್ಲಿಯ ತನಕವೂ ಯಾವುದೇ ಜೀವಿಯ ನಾಶ ಸಾಧ್ಯವಿಲ್ಲ. ಹಾಗಾಗಿ ಮೃತ್ಯುವಾಗಲು ಹೇಗೆ ಸಾಧ್ಯ? ತಾತ್ಪರ್ಯವೇನೆಂದರೆ ಪರಮಾತ್ಮನೇ ಜಗತ್ತು, ಈ ಜಗತ್ತೇ ಜೀವನ. ಮೃತ್ಯು ಕೇವಲ ಒಂದು ಭ್ರಮೆ ಅಷ್ಟೇ, ಒಂದು ಮಾಯೆ. ಸಾಮಾಜಿಕ ಬದಲಾವಣೆಗಾಗಿ ವೀಕ್ಷಿಸಿ VT ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ.